ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತಾ ತಸ್ಮಿನ್ ಹಿ ಧರ್ಮಃ ಸ್ವಮಹಾನ್ಯವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ. ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ. ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1004ನೆಯ ಮತ್ತು ಅನುಶಾಸನ ಪರ್ವದ 37ನೆಯ ಭಾಗವನ್ನು ಈ ದಿವಸ ನಾವು ಕೇಳಲಿಕ್ಕೆ ತೊಡಗಿದ್ದೀವಿ. ನಾವಿವತ್ತು ನೋಡುವಂಥ ಈ ಭಾಗ ಅನೇಕ ಧರ್ಮ ಸೂಕ್ಷ್ಮಗಳು. ಅದನ್ನು ಈ ಭೀಷ್ಮರು ಯುಧಿಷ್ಠಿರನಿಗೆ ವರ್ಣಿಸಿದ್ದನ್ನು ನೋಡುವರಿದ್ದೇವೆ. ಇದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 26ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 53ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ ಇವತ್ತು ಈಗ ನಾವು ನೋಡಬೇಕಾಗಿರುವಂಥದ್ದು 46ನೇ ಅಧ್ಯಾಯ. ಬೇರೆ ಬೇರೆ ಜಾತಿಗಳಲ್ಲಿ ಉತ್ಪನ್ನರಾಗಿದ್ರು ಕೆಲವು ಋಷಿಗಳು ಎಂಥ ಮಹತ್ವವನ್ನು ಪಡ್ಕೊಂಡಿದ್ರು. ಅವರ ಜಾತಿ ಮುಖ್ಯ ಅಲ್ಲ, ಅವರ ಜ್ಞಾನ ಮುಖ್ಯ ಅಂತ ಅನ್ನೋದನ್ನು ಹೇಳುವಂತಹ ಒಂದು ಭಾಗ ಇದು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹರಿದಿನೇಸ್ಮಿನ್ ನಾನಾ ಜಾತಿಷು ಉತ್ಪನ್ನಾನಾಂ ತಥಾಪಿ ಜನೈಃ ಸರ್ವೈಃ ಪೂಜಿತಾನಾಂ ಭಗವದ್ಭಕ್ತಾನಾಂ ಋಷೀಣಾಂ ಕಥಾ ಅದ್ಯ ನಿರೂಪ್ಯತೆ. ಗತೆ ದಿವಸೆ ಅಷ್ಟಾವಕ್ರಸ್ಯ ಮುನೇಃ ವದಾನ್ಯಸ್ಯ ಅನ್ಯಸ್ಯ ಕಸ್ಯಚನ ಋಷೇಃ ಪುತ್ರೀಂ ಸುಪ್ರಭಾಂ ನಾಮ ಓಢುಕಾಮಸ್ಯ ಉತ್ತರ ದಿಗಭಿಮಾನಿನ್ಯ ದೇವ್ಯಾ ಸಾಕಂ ಯಹ ಸಂವಾದಃ ಪ್ರಾವರ್ತತ ಸಹ ಸಂವಾದಃ ಗತೇ ದಿವಸೆ ತತ್ಪೂರ್ವ ದಿವಸೇ ಚ ಪ್ರಾಶ್ರಾವಿ. ಅಷ್ಟಾವಕ್ರ ಮುನಿಯ ಸಂವಾದವನ್ನ ಕಳೆದ ದಿವಸ, ಅದರ ಹಿಂದಿನ ದಿವಸ ನಾವು ನೋಡಿದ್ದೇವೆ. ಆ ಕಥೆಯನ್ನೆಲ್ಲ ನೋಡಿ ಮುಗಿಸಿದ ಬಳಿಕವೂ ಕೂಡ ಆ ಕಥೆಯ ಕೆಲವು ಅಂಶಗಳು, ಅದರ ಬಗ್ಗೆ ನನಗೆ ಕೆಲವು ಗೊಂದಲಗಳು ಉಳಿದಿದ್ದವು. ಅವುಗಳನ್ನು ಈಗ ತಮ್ಮೆದುರಿಗೆ ತೋಡಿಕೊಂಡು ಮುಂದಿನ ಭಾಗವನ್ನು ನೋಡೋಣ. ಈ ಕಥೆಯ ಆದರ್ಶ, ಕಥೆ ನಮಗೆ ಹೇಳಲಿಕ್ಕೆ ಏನು ಆದರ್ಶವನ್ನು ಹೇಳಲಿಕ್ಕೆ ಹೊರಟಿದೆ, ಆ ಆದರ್ಶ, ಅದರ ಬಗ್ಗೆ ಏನೂ ವಿವಾದ ಇಲ್ಲ. ಆದರೆ ಕಥೆಯಲ್ಲಿ ಇರುವಂತಹ ಕೆಲವು ಪೂರ್ವಾಪರ ಅಂಶಗಳು ಇತ್ಯಾದಿಗಳ ಬಗ್ಗೆ ನನಗೊಂದು ಗೊಂದಲ ಹುಟ್ಟಿತ್ತು. ಆ ಅಷ್ಟಾವಕ್ರ ಅಲ್ಲಿಗೆ ಬಂದ ದಿವಸ ರಾತ್ರಿ ದೀರ್ಘಕಾಲ ಆ ವೃದ್ಧ ಸ್ತ್ರೀಯ ಜೊತೆಗೆ ಮತ್ತೆ ಅಲ್ಲಿರುವಂತಹ ಉಳಿದ ಮತ್ತೊಬ್ಬ ಸೇವಕಿಯ ಜೊತೆಗೆ ಅವನಿಗೆ ಸಂವಾದ ನಡೀತು. ರಾತ್ರಿ ಬಹಳ ಆಗಿತ್ತು. ಮುಂದೆ ನೀನು ಮಲಗು ಅಂತ ಹೇಳಿದ. ಅವಳು ಮಲಗಲಿಲ್ಲ. ಇವನ ಜೊತೆಗೆ ಇವನ ಮಂಚದಲ್ಲೇ ಬಂದು ಕೂತ್ಕೊಂಡ್ಲು ಅಂತ ಅನ್ನೋದನ್ನೆಲ್ಲ ನೋಡಿದ್ವಿ. ಮುಂದೆ ಸಂಧ್ಯಾಕಾಲ ಬಂದಿತ್ತು. ಸ್ನಾನ ಮಾಡಬೇಕು ಅಂತ ಇವನು ಹೇಳಿದ. ಸ್ನಾನಕ್ಕೆ ಬೇಕಾದ ವಸ್ತ್ರ, ತೈಲ ಇತ್ಯಾದಿಗಳನ್ನ ಅವಳು ತಂದ್ಲು. ಮುಂದೆ ಆ ರಾತ್ರಿ ಕಳೆದದ್ದು ಅವನಿಗೆ ತಿಳಿಯಲಿಲ್ಲ. ಮತ್ತೆ ಸಂಧ್ಯಾಕಾಲ ಪ್ರಾಪ್ತವಾಯಿತು.
ಸೂರ್ಯ ರಾತ್ರಿ ಕಳೆದದ್ದು ಅವನಿಗೆ ಗೊತ್ತಾಗ್ಲಿಲ್ಲ. ಸೂರ್ಯ ಮತ್ತೆ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ್ದನ್ನು ನೋಡಿದ. ಹೀಗೆಲ್ಲ ಅನೇಕ ಅಂಶಗಳಲ್ಲಿ ಬಂದವು. ಹಿಂದಿನ ದಿವಸ, ಮೊನ್ನೆ ದಿವಸ ನಾವು ನೋಡಿದ ಕಥೆಗೆ ಅನುಸಾರವಾಗಿ ನಿನ್ನೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೆ. ಇದು ಇಲ್ಲಿ ಸಂಧ್ಯಾ ಕಾಲ ಅಂದ್ರೆ ಅವನು ಯಾವತ್ತಿನ ದಿವಸ ಅಷ್ಟಾವಕ್ರ ಅಲ್ಲಿಗೆ ಬಂದಿದ್ದ ಆ ದಿವಸದ ಸಾಯಂಕಾಲ ಅಂತ ಅರ್ಥ ಅಲ್ಲ. ಆ ದಿವಸವೇ ಕಳೆದು ಅದರ ಮಾರನೇ ದಿವಸ ಅದರ ಪ್ರಾತಃ ಸಂಧ್ಯಾ ಅಂತ ಅರ್ಥವನ್ನು ನಾನು ಕೂಡ ಹೇಳಿದೆ. ಯಾಕಂದ್ರೆ ಅಭ್ಯಂಗ ಮಾಡಬೇಕಾದ್ರೆ ಅದು ಪ್ರಾತಃ ಸಂಧ್ಯಾವೇ ಆಗಿರಬೇಕು ಅಂತ. ಆ ಪ್ರಾತಃ ಸಂಧ್ಯಾದಲ್ಲಿ ಅಭ್ಯಂಗ ಮಾಡಿಕೊಂಡು ಸ್ನಾನ ಮಾಡಿದ ಅಂತ ಕಥೆಯನ್ನು ನಾವು ನೋಡಿದೆವು. ಮುಂದೆ ಅದರ ಮುಂದಿನ ಅಧ್ಯಾಯದಲ್ಲಿ ಆ ರಾತ್ರಿ ಕಳೆದದ್ದು ಹೋಗಿದ್ದು ತಿಳಿಲಿಲ್ಲ ಅಂತ ಬಂತಲ್ಲಿ. ಅದು ಹಗಲಿನಲ್ಲಿ ಅವನು ಸ್ನಾನ ಮಾಡಿದ್ದಾಗಿದ್ರೆ ಹಗಲು ಕಳೆದದ್ದು ತಿಳಿಲಿಲ್ಲ ಅಂತ ಉಲ್ಲೇಖ ಮಹಾಭಾರತದಲ್ಲಿ ಕಾಣಬೇಕಿತ್ತು. ರಾತ್ರಿ ಕಳೆದದ್ದು ಹೋಗಿದ್ದು ತಿಳಿಲಿಲ್ಲ ಅಂತ ಬಂತು. ಅದನ್ನು ಹಿಂದಿನ ಕಥೆಗೆ ಅದನ್ನು ಹೊಂದಿಸ್ಬೇಕು ಹೇಗೆ ಅಂತ ಒಂದು ಗೊಂದಲ ನನಗೆ ಮೂಡಿತ್ತು. ಯಾವ ಅನುವಾದವೊಂದನ್ನು ನಾನು ಅಲ್ಲಗಳೆದಿದ್ದೆ, ಆ ಅನುವಾದದಲ್ಲಿ ಸಾಯಂಕಾಲದ ಸಮಯ ಅವಾಗಲೇ ಅವನು ಸ್ನಾನ ಮಾಡಿದ ಅಂತ ಬರೆದಿದ್ರು ಅವರು. ಸಾಯಂಕಾಲ ಅಂತಾನೆ ಅದನ್ನು ತಿಳ್ಕೊಂಡಿದ್ರೆ ಸಾಯಂಕಾಲದಲ್ಲಿ ಸ್ನಾನ ಮಾಡಿದ, ಸಂಧ್ಯೋಪಾಸನೆ ಮಾಡಿದ, ಅಭ್ಯಂಗ ಮಾಡಿಕೊಂಡು ಸ್ನಾನ ಮಾಡಿ ಸಂಧ್ಯೋಪಾಸನೆ ಮಾಡಿ ಮುಂದೆ ಅವನಿಗೆ ರಾತ್ರಿ ಕಳೆದದ್ದು ತಿಳಿಲಿಲ್ಲ ಅನ್ನುವ ಉಲ್ಲೇಖ ಅಲ್ಲಿ ಹೊಂದುತ್ತಿತ್ತು. ಆದರೆ ಅಲ್ಲಿ ಬಂದಿರುವ ಆ ಸಾಯಂಕಾಲದ ಸಂಧ್ಯಾ ಅನ್ನೋದನ್ನು ನಾನು ಅಲ್ಲಗಳೆದಿದ್ದೆ. ಅದನ್ನು ಕಳೆದ ದಿವಸ ಪ್ರವಚನದ ಆರಂಭದಲ್ಲಿ ಸ್ಪಷ್ಟೀಕರಣದ ಮೂಲಕ ಹೇಳಿದ್ದೆ. ರಾತ್ರಿ ಕಳೆದು ತಿಳಿಲಿಲ್ಲ, ಮತ್ತೆ ಬೆಳಗಾಯಿತು ಅಂತಿದೆ. ಸೂರ್ಯ ಉದಯಿಸಿದ್ದನ್ನು ಅವನು ನೋಡಿದ. ಮತ್ತೆ ಸಂಧ್ಯೋಪಾಸನೆ, ಸೂರ್ಯೋಪಾಸನೆ ಇತ್ಯಾದಿಗಳನ್ನು ಮಾಡಿದ. ಭೋಜನ ಬಡಿಸಿದ್ಲು ಅವನಿಗೆ ಆ ಸ್ತ್ರೀ. ಇದನ್ನೆಲ್ಲ ನಾವಲ್ಲಿ ನೋಡಿದ್ದೇವೆ. ಮುಂದೆ ಹಗಲು ಕಳೆಯಿತು. ಇದೆಲ್ಲ ನಾವು ಕಳೆದ ದಿವಸ ನೋಡಿದ ಗೀತಾಪ್ರಸಿನ ಪಾಠದ 20ನೇ ಅಧ್ಯಾಯದ್ದು. ಆ ಅಧ್ಯಾಯದ ಆರಂಭ ಅಥ ಶಾಸ್ತ್ರೀ ತಮುವಾಚ ಬಾಢಂ ಏವಂ ಭವತ್ವಿತಿ ಅಂತ. ಆ ಅಧ್ಯಾಯದಲ್ಲಿ ಈ ಕಥೆಯೆಲ್ಲ ಬಂದಿತ್ತು. ಅದು ವೈಷ್ಣವ ಪಾಠದಲ್ಲಿ 44ನೇ ಅಧ್ಯಾಯ. ಅಥ ಶಾಸ್ತ್ರೀ ತಮ್ ತ್ವಾತು ವಿಪ್ರಮೇವಂ ಭವತ್ವಿತಿ ಅಂತ. ಆ 44ನೇ ಅಥವಾ 20ನೇ ಅಧ್ಯಾಯದಲ್ಲಿ ಏನು ವಿಷಯ ಬಂದಿತ್ತು, ಆ ಅಧ್ಯಾಯದಲ್ಲಿ ಬಂದ ವಿಷಯಗಳು, ಹಿಂದೆ ಬಂದ ವಿಷಯಗಳು, ಮುಂದೆ ಬಂದ ವಿಷಯಗಳು ಪರಸ್ಪರ ಹೊಂದಾಣಿಕೆ ಕಾಣ್ತವೆ. ಆದರೆ ಅದರ ಹಿಂದಿನ ಅಧ್ಯಾಯದಲ್ಲಿ 43ನೇ ಅಧ್ಯಾಯದಲ್ಲಿ ಅಥವಾ 19ನೇ ಅಧ್ಯಾಯದಲ್ಲಿ ಅವನು ಸಾಯಂಕಾಲದ ಹೊತ್ತಲ್ಲಿ ಬಂದಿದ್ದ. ರಾತ್ರಿ ಅತಿವರ್ತತೆ ಅಂತ ಆ ಮನೆಯ ಯಜಮಾನತಿಯಾದ ಸ್ತ್ರೀಗೆ ಹೇಳಿದ. ಅವರಿಬ್ಬರ ನಡುವೆ ಸಂವಾದ ನಡೆದಿತ್ತು. ಅವಳ ಏಕಾಂತದ ಆಹ್ವಾನವನ್ನು ಅವನು ನಿರಾಕರಿಸಿದ ಅಂತೆಲ್ಲ ನಾವು ನೋಡಿದ್ವಲ್ಲ. ರಾತ್ರಿ ಅತಿವರ್ತತೆ ಅನ್ನುವ ಉಲ್ಲೇಖ ಹಿಂದಿನ ಅಧ್ಯಾಯದ ಉಲ್ಲೇಖ ಈ ಮುಂದಿನ ಅಧ್ಯಾಯದ ಉಲ್ಲೇಖಕ್ಕೆ ಸರಿ ಹೊಂದುವುದಿಲ್ಲ. ಆದ್ರಿಂದ ಆ ಅನುವಾದ ಮಾಡಿದವರು ಯಾವ ಅನುವಾದವನ್ನು ನಾನು ಅಲ್ಲಗಳೆದೆ, ಆ ಅನುವಾದ ಸ್ನಾನದ ದೃಷ್ಟಿಯಿಂದ, ಅಭ್ಯಂಗದ ದೃಷ್ಟಿಯಿಂದ ಸರಿಯಲ್ಲ. ಆದರೆ ಮುಂದಿನ ಅಧ್ಯಾಯದ ದೃಷ್ಟಿಯಿಂದ, 20ನೇ ಅಧ್ಯಾಯದ ದೃಷ್ಟಿಯಿಂದ ಅಥವಾ 44ನೇ ಅಧ್ಯಾಯದ ದೃಷ್ಟಿಯಿಂದ ಆ ಅನುವಾದ ಸರಿಯಾಗಿದೆ. ಆದರೆ ಆ ಅನುವಾದ ಅದೇ ಹಿಂದಿನ ಅಧ್ಯಾಯದಲ್ಲಿ ಬಂದ ರಾತ್ರಿ ಅತಿವರ್ತತೆ ಅನ್ನುವ ಮಾತಿಗೆ ಹೊಂದುವುದಿಲ್ಲ. ಒಟ್ಟಾರೆ ಆ ಕಥಾಭಾಗದಲ್ಲೇ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿದ್ದಿರಬೇಕು ಅಂತ ಇದು ಪಾಠ ಸಂಶೋಧನೆಯ ದೃಷ್ಟಿಯಿಂದ ಒಂದು ಗೊಂದಲ ಅಷ್ಟೇ. ಬೇರೇನು ಕಥೆಯ ತತ್ವದ ದೃಷ್ಟಿಯಿಂದ, ಆದರ್ಶದ ದೃಷ್ಟಿಯಿಂದ ಗೊಂದಲ ಏನಿಲ್ಲ. ಅಂತೂ ಅಲ್ಲಿ ಬಂದಿದ್ದ ಒಂದು ಯಾವುದೋ ಹಗಲು ಅಥವಾ ಮಧ್ಯಾಹ್ನ ಬಂದ. ರಾತ್ರಿ ಆಕೆ ಕೊಟ್ಟ ಆಹ್ವಾನವನ್ನು ಅವನು ನಿರಾಕರಿಸಿದ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ, ಅಭ್ಯಂಗ ಮಾಡಿಕೊಂಡು ಸ್ನಾನ ಮಾಡಿದ, ಸಂಧ್ಯೋಪಾಸನೆ ಮಾಡಿದ. ಆ ಹಗಲು ಕಳೆಯಿತು, ರಾತ್ರಿಯೂ ಕಳೀತು. ರಾತ್ರಿ ಕಳೆದದ್ದು ಅವನಿಗೆ ಗೊತ್ತಾಗಲಿಲ್ಲ. ಮತ್ತೆ ಮಾರನೇ ದಿವಸ ಸೂರ್ಯೋದಯ ಆಯಿತು. ಸೂರ್ಯೋದಯ ಆಯ್ತಲ್ಲ ಅಂತ ಚಕಿತನಾದ. ಆಗ ಅವಳು ಭೋಜನ ಬಡಿಸಿದ್ಲು. ಹಿಂದಿನ ದಿವಸವೂ ಭೋಜನ ಬಡಿಸೇ ಇದ್ಲು. ಅದು ಮಹಾಭಾರತ ಹೇಳದೆ ಹೋದ್ರೂ ನಾವು ಅದನ್ನು ತಿಳ್ಕೊಳ್ಬೇಕು. ಮತ್ತೆ ಸಂಧ್ಯಾಕಾಲ ಪ್ರಾಪ್ತವಾಯಿತು.
ಅಂತ ಈಗ ನಾವು ಅದನ್ನ ತಿಳ್ಕೊಳ್ಬೇಕು. ಸುಮಾರು 2 ದಿವಸ 24 ಗಂಟೆ ಕಾಲ ಅವನಲ್ಲಿದ್ದ. ಆ 2ನೇ ದಿವಸ ಅಥವಾ ಅದನ್ನು 3ನೇ ದಿವಸ ಅಂತ ನಾವು ತಿಳ್ಕೊಳ್ಬಹುದು. ಆ 2ನೇ ದಿವಸ ರಾತ್ರಿ ಮತ್ತೆ ಅವರಿಗೆ ಸಂವಾದ ನಡೆದಿತ್ತು. ಅವಳು ಮತ್ತೆ ಅವನಿಗೆ ಆಹ್ವಾನ ಕೊಟ್ಟದ್ದನ್ನು ಅವನು ನಿರಾಕರಿಸಿದ. ನೀನು ಯಾರು ಅಂತ ಅವಳ ವಿಷಯಗಳನ್ನು ಅವನು ಕೇಳಿದ. ಸ್ತ್ರೀಯ ಸ್ವಾತಂತ್ರ್ಯ ವಿಷಯದ ಬಗ್ಗೆ ಅವರಿಬ್ಬರಿಗೆ ಚರ್ಚೆ ಆಗಿತ್ತು. ಇದನ್ನೆಲ್ಲ ನಾವು ನೋಡಿದ್ದೇವೆ. ಅಂತೂ ಕಥೆಯ ಕೆಲವು ಭಾಗಗಳೇನಾದರೂ ಲುಪ್ತವಾಗಿದ್ದಿರಬೇಕು ಅಂತ ನನಗನ್ನಿಸಿತು. ಅದನ್ನ ನಿಮ್ಮೆದುರಿಗೆ ಹೇಳಿದ್ದೀನಿ. ಯಾವ ಪಾಠದಲ್ಲಿ ಕೂಡ ಅದಕ್ಕೆ ಪೂರ್ಣವಾದ ಪರಿಹಾರ ಏನು ಕಾಣುವುದಿಲ್ಲ. ಇನ್ನೊಂದು ವಿಷಯ, ಈ ಅಷ್ಟಾವಕ್ರ ಮುನಿಯ ಭಾವಿ ಮಾವ ವದಾನ್ಯ ಅವನನ್ನು ಪರೀಕ್ಷೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅವನನ್ನ ಉತ್ತರ ದಿಗ್ಗಭಿಮಾನಿನಿ ಸ್ತ್ರೀ ಬಳಿಗೆ ಕಳಿಸಿದ್ದಾದ್ರೆ, ಅವಳು ಆ ವೃದ್ಧೆಯ ರೂಪದಲ್ಲಿ ಅವನನ್ನು ಯಾಕೆ ಪರೀಕ್ಷಿಸಿದ್ಲು? ಕೊನೆಗಾದರೂ ತನ್ನ ಲಾವಣ್ಯ ಭರಿತವಾದ ರೂಪವನ್ನು ಅವನಿಗೆ ತೋರಿಸೇ ಇದ್ದಲ್ಲ. ಹಾಗೆ ತೋರಿಸುವುದೇ ಇದ್ದರೆ ಅವನನ್ನು ಕೆಣಕುವುದು, ಅವನನ್ನು ಪರೀಕ್ಷೆ ಮಾಡುವುದು ಅವಳ ಉದ್ದೇಶ ಆಗಿದ್ರೆ, ಮೊದಲೇ ಅವಳು ತನ್ನ ಲಾವಣ್ಯ ಭರಿತವಾದ ರೂಪವನ್ನು, ಅವನು ಭವನಕ್ಕೆ ಬರುವ ಹೊತ್ತಿಗೆ ಲಾವಣ್ಯ ಭರಿತವಾದ ರೂಪವನ್ನು ಸ್ವೀಕರಿಸಿ ಅವನನ್ನು ಪರೀಕ್ಷಿಸಿ ಅವನಿಗೆ ಆಹ್ವಾನ ಕೊಡಬಹುದಿತ್ತು. ಅವಳು ಮೊದಲು ಅವಳು ವೃದ್ಧದ ರೂಪದಿಂದ ಅವನನ್ನು ಆಹ್ವಾನಿಸಿದ್ಲು, ಆತ ಅವಳನ್ನು ನಿರಾಕರಿಸಿದ ಅಂತೆಲ್ಲ ನೋಡಿದ್ವಲ್ಲ. ಲಾವಣ್ಯ ಭರಿತವಾದ ಅವಳನ್ನ ಆತ ನಿರಾಕರಿಸಿದ್ದೆ, ಅದರಲ್ಲೊಂದೇನೋ ಮಹತ್ವ ಇರ್ತಿತ್ತು. ವೃದ್ಧಳಾದ ಆಕೆಯನ್ನು ಆತ ನಿರಾಕರಿಸಿದ್ರಲ್ಲಿ ಏನು ಮಹತ್ವ ಇದೆ ಅಂತ ನನಗೆ ಒಂದು ಬಾರಿ ಅನಿಸಿತು. ಅದನ್ನು ಕೂಡ ತಮ್ಮ ಎದುರಿಗೆ ಹೇಳಿದ್ದೇನೆ. ಕೊನೆಗೆ ತನ್ನ ಲಾವಣ್ಯ ಭರಿತವಾದ ರೂಪವನ್ನು ಅವಳು ತೋರಿಸಿದ್ಲು. ಅದಕ್ಕೆ ನಾನೇನು ಸಮಾಧಾನ ಮಾಡಿಕೊಂಡೆ ಅಂತ ಅನ್ನೋದನ್ನು ಕೂಡ ಈಗ ತಮ್ಮ ಎದುರಿಗೆ ಹೇಳ್ತೇನೆ. ವಾಸ್ತವಿಕವಾಗಿಯೇ ಆ ಭಾವಿ ಮಾವನಾದ ವದಾನ್ಯ ಋಷಿಗೆ ಈ ಅಷ್ಟಾವಕ್ರ ಮುನಿಯನ್ನ ಪರೀಕ್ಷಿಸುವ ಉದ್ದೇಶ ಇರಲಿಲ್ಲ. ಅದರಂತೆಯೇ ವಾಸ್ತವಿಕವಾಗಿಯೇ ಆ ವದಾನ್ಯ ಅಷ್ಟಾವಕ್ರ ಮುನಿಯನ್ನ ಪರೀಕ್ಷಿಸುವ ಆಲೋಚನೆ ಆ ಉತ್ತರ ದಿಗ್ಗಭಿಮಾನಿನಿ ಸ್ತ್ರೀಗೂ ಕೂಡ ಇರಲಿಲ್ಲ. ಹಾಗೆ ವಾಸ್ತವಿಕವಾದ ಅಭಿಪ್ರಾಯವೇ ಅವರಿಬ್ಬರಿಗೆ ಇದ್ದದ್ದಾದರೆ ಆಕೆ ಆ ತಾರುಣ್ಯ ಭರಿತವಾದ ರೂಪವನ್ನೇ ಮೊದಲೇ ಸ್ವೀಕಾರ ಮಾಡಿ ಆತನ ಮೊದಲ ಭೇಟಿಯಲ್ಲೇ ತರುಣಿಯಾಗಿ ಆತನಿಗೆ ತನ್ನನ್ನು ತಾನು ತೋರಿಸ್ಕೊತಿದ್ಲು. ಹಾಗೆ ಮಾಡಲಿಲ್ಲ ಅವಳು. ಇಲ್ಲಿ ವದಾನ್ಯ, ಆ ಕಡೆ ಆ ಉತ್ತರ ದಿಗ್ಗಭಿಮಾನಿನಿ ಸ್ತ್ರೀ, ಇವರೆಲ್ಲ ಈ ಒಂದು ಕಥೆಯನ್ನ, ಈ ಒಂದು ವೃತ್ತಾಂತವನ್ನ ಹೆಣದದ್ದೇನಿದೆ ಅದು ಅಷ್ಟಾವಕ್ರನನ್ನು ಪರೀಕ್ಷಿಸಲಿಕ್ಕಾಗಿ ಅಲ್ಲ. ಅಷ್ಟಾವಕ್ರನ ಮೂಲಕ ನಮಗೊಂದು ಕಥೆಯನ್ನ ಹೇಳಲಿಕ್ಕಾಗಿ ಮಾತ್ರ ಅಂತ ನಾವು ಇದರಿಂದ ತಿಳ್ಕೊಳ್ಬಹುದು ಅಂತ ನನ್ನ ಆಲೋಚನೆ. ವಾಸ್ತವಿಕವಾಗಿ ಅಷ್ಟಾವಕ್ರನನ್ನೇ ಪರೀಕ್ಷಿಸುವ ಉದ್ದೇಶ ಇದ್ದಿದ್ರೆ ಅನೇಕ ಜನ ದೇವತೆಗಳು ಋಷಿಗಳನ್ನ ವಿಶ್ವಾಮಿತ್ರಾದಿಗಳನ್ನು ಪರೀಕ್ಷಿಸುವಾಗ ಯೌವನವತಿಯರಾದ ಅಪ್ಸರೆಯರನ್ನು ಹೇಗೆ ಕಳಿಸ್ತಾ ಇದ್ರು, ಹಾಗೆ ಉತ್ತರ ದಿಗ್ಗಭಿಮಾನಿನಿ ಸ್ತ್ರೀಯನ್ನೇ ಕಳಿಸಿದಾಗ ಅವಳು ತನ್ನ ತಾರುಣ್ಯ ಭರಿತವಾದ ರೂಪವನ್ನೇ ಆತನಿಗೆ ತೋರಿಸ್ಕೊಳ್ಳುವುದು ಹೆಚ್ಚು ಸಹಜವಾಗಿತ್ತು. ಅಥವಾ ಅವಳ ಬಳಿ 7 ಜನ ಸೇವಕಿಯರಿದ್ದರಲ್ಲ, ಆ ಸೇವಕಿಯರಲ್ಲಿ ಯಾರೋ ಒಬ್ಬರನ್ನು ಕಳಿಸಬಹುದಿತ್ತು. ಅದ್ಯಾವುದನ್ನು ಮಾಡಲಿಲ್ಲ. ಆದ್ರಿಂದ ಆ ಅಷ್ಟಾವಕ್ರ ಮುನಿಯನ್ನ ಪರೀಕ್ಷಿಸುವುದು ಆ ವದಾನ್ಯನ ಉದ್ದೇಶವೂ ಆಗಿರ್ಲಿಕ್ಕಿಲ್ಲ. ಅಷ್ಟಾವಕ್ರ ಮುನಿ ಆ ಭಾವಿ ಅಳಿಯನ ಬಗ್ಗೆ ಆ ಭಾವಿ ಮಾವನಿಗೆ ಗೊತ್ತಿದ್ದೇ ಇತ್ತು. ಆದ್ರಿಂದಲೇ ತನ್ನ ಮಗಳನ್ನು ಕೊಡಬೇಕು ಅಂತ ತೀರ್ಮಾನನೂ ಮಾಡಿದ್ದ. ಈ 3 ಪಾತ್ರಗಳು ಸೇರಿ, ವದಾನ್ಯ, ಅಷ್ಟಾವಕ್ರ ಮತ್ತೆ ಆ ವೃದ್ಧ ಸ್ತ್ರೀ, ಇವರು 3 ಸೇರಿ ಒಂದು ವೃತ್ತಾಂತವನ್ನ, ಒಂದು ಕಥೆಯನ್ನ ಹೆಣೆದು ಆ ಒಂದು ಪಾತ್ರವನ್ನು ಮಾಡಿ ಆ ಮೂಲಕ ನಮಗೆ ಅವರು ತಿಳಿಸಿದ್ರಷ್ಟೆ. ಆ ಮೂಲಕ ಪರಸ್ತ್ರೀಯರ ವಿಷಯದಲ್ಲಿ ನಾವೊಂದು ಗೋಡೆಯಂತೆ, ಒಂದು ಕಟ್ಟಿಗೆಯಂತೆ ಹೇಗಿರಬೇಕು ಅನ್ನೋದನ್ನ ಅವರು ತಿಳಿಸಿದ್ರಷ್ಟೆ. ವಿವಾಹಕ್ಕಿಂತ ಮುಂಚೆ ಆಗಲಿ ವಿವಾಹದ ಬಳಿಕವಾಗಲಿ ಮನುಷ್ಯ ವರ್ತನೆ ಮಾಡಬೇಕು ಹೇಗೆ ಅಂತ ಅನ್ನೋದನ್ನ ನಮಗೆ ಅವರು ತಿಳಿಸಿದಂತಹ ಒಂದು ಭಾಗ ಅದು. ಹೀಗೆ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಅದರ ಅಭಿಪ್ರಾಯವನ್ನು ನೀವು ಕೂಡ ತಿಳಿಸ್ಬೇಕು, ನನಗೆ ಆಲಿಸಿ ತಿಳಿಸ್ಬೇಕು. ಇವತ್ತು ನಾವು ನೋಡ್ತಾ ಇರುವ ಕಥಾ ಏನಿದೆ, ಇದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ
ಮತ್ತೆ ವೈಷ್ಣವ ಪಾಠದಲ್ಲಿ ಮಾತ್ರ ಕಾಣಿಸ್ತದೆ. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ ಪ್ರಾಯ ಈ ಕಥೆ ನನಗೆ ತುಂಬಾ ಹುಡುಕಿದ್ರೂ ಕೂಡ ಕಾಣಲಿಲ್ಲ. ಮುಂದೆ ನಾನು ಈಗ ನೋಡಬೇಕಾಗಿರುವ ಅಧ್ಯಾಯಗಳನ್ನು ಅಲ್ಲದೆ ಮುಂದಿನ ಅಧ್ಯಾಯಗಳನ್ನು ಕೂಡ ನೋಡಿದೆ, ಆದರೂ ನನಗೆ ಕಾಣಲಿಲ್ಲ. ಮುಂದೆ ಎಲ್ಲಾದರೂ ಮತ್ತೆ ಕಂಡ್ರೆ ಅದನ್ನು ನಾನು ಗುರುತು ಮಾಡ್ಕೊಳ್ತೇನೆ. ಯುಧಿಷ್ಠಿರ ಕೇಳಿದ, ವೈಶ್ಯ ಯೋನಿಯಲ್ಲಿ, ಶೂದ್ರ ಯೋನಿಯಲ್ಲಿ ಏನು ಕೆಲವು ಜನ ಬ್ರಹ್ಮರ್ಷಿಗಳು ಹುಟ್ಟಿರ್ತಾರೆ, ಮತ್ತೆ ಕೆಲವು ಅಸಹಜವಾದಂತಹ ಜನ್ಮಗಳನ್ನಾದರೂ ಅವರೇನು ತಾಳಿರ್ತಾರೆ, ಪುರಾಣದಲ್ಲಿ ಪ್ರಸಿದ್ಧರಾದರ್ಶಿಗಳು, ಇದನ್ನ ಹೇಗೆ ನಾವು ತಿಳ್ಕೊಳ್ಬೇಕು? ಒಂದು ವಿರುದ್ಧವಾದ ಯೋನಿಯಲ್ಲಿ, ಹೀನ ಯೋನಿಯಲ್ಲಿ ಅಥವಾ ಯಾವುದೋ ಪ್ರಾಣಿ ಪಕ್ಷಿಗಳ ಹೊಟ್ಟೆಯಲ್ಲಿ ಒಬ್ಬ ಬ್ರಾಹ್ಮಣ ಹುಟ್ಟುವುದು ಹೇಗೆ ಅಂತ ಪ್ರಶ್ನೆ ಯುಧಿಷ್ಠಿರಂದು. ಯುಧಿಷ್ಠಿರನಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಇದೆಲ್ಲ ಗೊತ್ತಿದ್ದೇ ಇರ್ತದೆ. ಭೀಷ್ಮರು ಹೇಳಿದ್ರು, ಅಲಂ ಕೌತೂಹಲ ಮಾತ್ರ, ಸಾಕಷ್ಟು ಕುತೂಹಲ ಏನೋ ತೋರಿಸಿದ್ದಿ, ನಾನು ಹೇಳುವುದನ್ನು ಕೇಳು. ಋಷಿಗಳ ವಿಷಯದಲ್ಲಿ, ಅಂಥ ಜ್ಞಾನಿಗಳ ವಿಷಯದಲ್ಲಿ ಶುಭವನ್ನಾಗಲಿ ಅಶುಭವನ್ನಾಗಲಿ ತಪ್ಪು ಸರಿ ಅಂತ ಆಲೋಚಿಸುವುದು ಒಳ್ಳೆಯದಲ್ಲ. ಅವರು ತಮ್ಮ ವ್ಯಕ್ತಿತ್ವದ ಮೇಲೆ ಹಿಡಿತ ಇದ್ದವರು, ಏನ್ ಮಾಡಿದ್ರು ಅವರಿಗೆ ತಮ್ಮ ಸಾಧನೆಯ ಮಾರ್ಗದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಪರಮಾತ್ಮನನ್ನು ಅವರು ಪಡ್ಕೊಂಡಂತೆಯೇ ಬ್ರಹ್ಮ ಭೂಯಾಂಸಃ ಅಂತ ಅವರನ್ನ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಪರಮಾತ್ಮನನ್ನು ಅವರು ಸಾಕ್ಷಾತ್ಕರಿಸಿಕೊಂಡವರಾದ್ದರಿಂದ ಅವರಿಗೆ ತಮ್ಮ ಮಾರ್ಗದಿಂದ ಯಾವತ್ತೂ ಚ್ಯುತಿ ಇಲ್ಲ. ಅವರು ಯಾವ ಕಾರಣಕ್ಕೂ ಅವರನ್ನು ಟೀಕಿಸಬಾರದು ನಾವು. ಅವರ ನಡತೆ ಈ ಜಗತ್ತಿಗೆ ಆದರ್ಶವಾಗಿರ್ತದೆ. ಯಜ್ಞದ ಆಚರಿತ ಶ್ರೇಷ್ಠ ಅಂತ ಗೀತಾದಲ್ಲಿ ಏನು ಹೇಳ್ತಾರೆ, ಅದರಂತೆ ಆ ಜ್ಞಾನಿಗಳ ನಡತೆ ನಮಗೆಲ್ಲ ಒಂದು ಮಾದರಿಯಾಗಿರ್ತದೆ. ಇದಕ್ಕೆಲ್ಲ ಕಾರಣ ಏನು? ಪ್ರಮಾಣಂ ಹಿ ಅತ್ರ ವೈ ತಪಃ. ಅವರು ಗಳಿಸಿದ ತಪಶಕ್ತಿ, ಅವರು ಗಳಿಸಿದ ಜ್ಞಾನ, ಇದೇ ಕಾರಣ ಆಗಿರ್ತದೆ. ಅವರು ಯಾವುದನ್ನು ಮಾಡಿದರೂ ಅದು ಲೋಕಕ್ಕೆ ಪ್ರಾಮಾಣಿಕ ಆಗ್ತದೆ. ಈ ಜಗತ್ತಿನಲ್ಲಿ ಬ್ರಾಹ್ಮಣರಾದವರು ತನ್ನ ಧರ್ಮಕ್ಕನುಸಾರವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ 4 ಸ್ತ್ರೀಯರನ್ನು ಮದುವೆ ಮಾಡ್ಕೊಳ್ಬಹುದು. ಕ್ಷತ್ರಿಯ ಬ್ರಾಹ್ಮಣ ಜಾತಿಯೊಬ್ಬರನ್ನು ಹೊರತುಪಡಿಸಿ ಕ್ಷತ್ರಿಯ, ವೈಶ್ಯ, ಶೂದ್ರ ಸ್ತ್ರೀಯನ್ನು ಮದುವೆ ಮಾಡ್ಕೊಳ್ಬಹುದು. ವೈಶ್ಯರಿಗೆ ವೈಶ್ಯ ಮತ್ತು ಶೂದ್ರ ಸ್ತ್ರೀಯರು ಪತ್ನಿಯರಾಗ್ತಾರೆ. ಶೂದ್ರನಿಗೆ ಶೂದ್ರ ಸ್ತ್ರೀ ಒಬ್ಬಳು ಮಾತ್ರ ಪತ್ನಿ ಆಗ್ತಾಳೆ. ಶೂದ್ರ ಸ್ತ್ರೀಗೆ ಮೇಲಿನ 4 ವರ್ಣದವರು ಕೂಡ ಪತಿಯಾಗುವುದು ಸಾಧ್ಯವಿದೆ. ಆದರೆ ಬ್ರಾಹ್ಮಣ ವರ್ಣದಲ್ಲಿ ಜನಿಸಿದ ಸ್ತ್ರೀಗೆ ಬ್ರಾಹ್ಮಣ ವರ್ಣದವನು ಮಾತ್ರ ಪತಿ ಆಗ್ತಾನೆ. ಕ್ಷತ್ರಿಯ, ವೈಶ್ಯ ಅಥವಾ ಶೂದ್ರನು ಅವಳಿಗೆ ಪತಿ ಆಗೋದು ಸಾಧ್ಯ ಇಲ್ಲ. ಅನೇಕ ಜನ ಮಹರ್ಷಿಗಳು ಹಿಂದೆ ವಿಭಿನ್ನ ರೀತಿಯಿಂದ ಹುಟ್ಟಿದ್ದಾರೆ. ಮಿತ್ರ ಮತ್ತು ವರುಣರಿಂದ ವಸಿಷ್ಠ ಮತ್ತು ಅಗಸ್ತ್ಯರು ಹುಟ್ಟಿದ್ರು. ಊರ್ವಶಿಯನ್ನ ಕಾಮಿಸಿದ್ರು ಮಿತ್ರ ಮತ್ತು ವರುಣರು. ಅವರಿಂದಲೇ ವಸಿಷ್ಠ ಮತ್ತು ಅಗಸ್ತ್ಯರಿಬ್ಬರು ಕೂಡ ಹುಟ್ಟಿದ್ರು. ವಸಿಷ್ಠೋತ ತಥಾಗಸ್ತ್ಯ ಮಿತ್ರ ವರುಣೇನ ಚ ಪುರಾಣ ಋಷಿಭ್ಯಾಂ ಅಂತಲ್ಲಿ ಅದನ್ನು ಹೇಳ್ತಾರೆ. ಪುರಾಣಾಭ್ಯಾಂ ಋಷಿಭ್ಯಾಂ ತು ಮಿತ್ರೇಣ ವರುಣೇನ ಚ ವಸಿಷ್ಠೋತ ತಥಾಗಸ್ತ್ಯ ಬಹುಮಿಸ್ತು ತಥೈವಚ. ಬಹುಮಿ ಅಂತ ಕೆಲವು ಕಡೆ ಇದೆ, ಬರ್ಹಿಷದ್ಭಿಸ್ ತಥೈವಚ ಅಂತ ಕೆಲವು ಕಡೆ ಪಾಠನೂ ಕೂಡ ಇದೆ. ಬರ್ಹಿಷವ್ಯ ಅಂತ ಕೂಡ ಇದೆ. ಬರ್ಹಿಷದರಿಂದ ಬೇರೆಯವರು ಹುಟ್ಟಿದರು ಕೆಲವರು ಅಂತ ಒಂದು ಅನುವಾದದಲ್ಲಿದೆ. ಕಕ್ಷೀವಾನ್, ಋಷ್ಟಿಶೇಣ, ಪುರುಷ, ಕಕ್ಷ ಇವರೆಲ್ಲ ಮಮತಾಳಲ್ಲಿ ಗೌತಮರಿಗೆ ಹುಟ್ಟಿದಂಥ ಮಕ್ಕಳು. ವತ್ಸಪ್ರಿಯ, ಭಗವಾನ್ ಸ್ಥೂಲ ರಶ್ಮಿ ಇವರೆಲ್ಲ ಗೌತಮರಿಗೆ ದಾಸಿಯಲ್ಲಿ ಹುಟ್ಟಿದಂಥ ಮಕ್ಕಳು. ಇವರು ಯಾರನ್ನೂ ಕೂಡ ಅವರ ಜನ್ಮದ ಕಾರಣದಿಂದಾಗಿ ನಾವು ನಿರಾಕರಿಸಬಾರದು. ಕಪಿಂಜಲಾದ ಅಂತ ಒಬ್ಬ, ಅವರು ಚಾಂಡಾಲ ಸ್ತ್ರೀಯಲ್ಲಿ ಹುಟ್ಟಿದವರು. ವೈನತೆಯಸ್ತಥ ಪಕ್ಷಿಯಾದ ಗರುಡ ವಸಿಷ್ಠರಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನು. ಗರುಡನ ತಂದೆ ನಮಗೆ ಗೊತ್ತಿರುವಂತೆ ಕಶ್ಯಪ, ತಾಯಿ ವಿನತ.
ಆದ್ರಿಂದ ಇಲ್ಲಿ ವೈಷ್ಣವ ಪಾಠದ ಅನುವಾದಗಳಲ್ಲಿ ಅನುವಾದ ಮಾಡುವಂತ ಹಿರಿಯ ವಿದ್ವಾಂಸರು ಈ ವಸಿಷ್ಠ ಮತ್ತೆ ಇಲ್ಲಿ ಬರುವ ವೈನತೆಯ ಇವರೆಲ್ಲ ನಾವು ನೋಡುವ ಗರುಡ, ನಾವು ನೋಡುವ ಕಶ್ಯಪ ಇವರು ಯಾರು ಅಲ್ಲ ಅಂತ ಬರೆದಿದ್ದಾರೆ. ವಸಿಷ್ಠರ ಅನುಗ್ರಹದಿಂದಲೇ ಅದೃಶ್ಯಂತಿ ಅಂತ ಒಬ್ಬಳು, ಆ ಅದೃಶ್ಯಂತಿಯ ತಂದೆ ಅವನು ಜಾತಿಯಿಂದ ಚಿತ್ರಮುಖ ಅಂತ ವೈಶ್ಯನ ಮಗಳನ್ನ ಮದುವೆ ಮಾಡಿಕೊಂಡಿದ್ರು ಈ ವಸಿಷ್ಠರು. ವೈಶ್ಯ ಚಿತ್ರಮುಖ ಕನ್ಯಾಂ ವಸಿಷ್ಠ ತನಯಸ್ಯ ವೈ ಬ್ರಾಹ್ಮಣತ್ವ ಮನುಪ್ರಾಪ್ತ. ಅವರು ಆ ಚಿತ್ರಮುಖ ಅನ್ನುವ ವೈಶ್ಯ ಬ್ರಾಹ್ಮಣತ್ವವನ್ನು ಪಡ್ಕೊಂಡ. ಇದು ವಸಿಷ್ಠರ ಅನುಗ್ರಹದಿಂದ. ತನ್ನ ಮಗಳಾದ ಅದೃಶ್ಯಂತಿಯನ್ನು ವಸಿಷ್ಠರ ಮಗಳಾದಂತಹ ಶಕ್ತಿಗೆ ಅವನು ಮದುವೆ ಮಾಡಿಕೊಟ್ಟಿದ್ದ. ನಾನು ವಸಿಷ್ಠರ ಪತ್ನಿ ಶಕ್ತಿ ಅದೃಶ್ಯಂತಿ ಅಂತ ಸ್ವಲ್ಪ ತಪ್ಪಾಗಿ ಹೇಳಿದೆ, ಅದು ಅರುಂಧತಿ. ಆ ಅರುಂಧತಿಯ ಮಗ ಶಕ್ತಿಯ ಪತ್ನಿಯೇ ಈ ಅದೃಶ್ಯಂತಿ ಅಂತ ನೋಡು. ಆ ಶಕ್ತಿಯಿಂದ ಮುಂದೆ ಪರಾಶರ ಹುಟ್ಟಿದ. ಪರಾಶರರಿಂದ ದಾಸಕನ್ಯೆ ಅಲ್ಲ, ಬೆಸ್ತರ ಕನ್ಯೆ ದಾಶಕನ್ಯೆಯಲ್ಲಿ ವ್ಯಾಸರು ಹುಟ್ಟಿದರು. ವಿಭಾಂಡಕಾಂತ ಋಷಿ, ಅವರಲ್ಲಿ ಆ ಋಷಿಗಳಿಗೆ ಜಿಂಕೆಯೊಂದರಲ್ಲಿ ಋಷ್ಯಶೃಂಗ ಹುಟ್ಟಿದ. ಈ ಋಷ್ಯಶೃಂಗನೇ ವಸಿಷ್ಠನ ಮಗಳಾದ ಶಾಂತ ಅನ್ನುವವಳು ಲೋಮಪಾದ ಅನ್ನುವವನಿಗೆ ದತ್ತು ಕೊಟ್ಟಿದ್ದ ವಸಿಷ್ಠ ಆ ಮಗಳನ್ನ. ಆ ಲೋಮಪಾದನ ಸಾಕು ಮಗಳಾದ ಶಾಂತೆಯನ್ನ ಋಷ್ಯಶೃಂಗ ಮದುವೆ ಮಾಡಿಕೊಂಡಿದ್ರು. ಆ ಋಷ್ಯಶೃಂಗ ವಸಿಷ್ಠನ ಮೂಲಕ ಅಶ್ವಮೇಧಾದಿ ಯಾಗಗಳನ್ನು ಮಾಡಿಸಿ ರಾಮ ಲಕ್ಷ್ಮಣಾದಿಗಳ ಜನನಕ್ಕೆ ಕಾರಣ ಆದ. ಇದು ರಾಮಾಯಣದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ನಮಗೆ ಆದಿಪರ್ವದಲ್ಲಿ ಕಾಣಿಸುವಂತೆ ಮಂದಪಾಲ ಅಂತ ಒಬ್ಬ ಋಷಿ, ಅವನು ಮನುಷ್ಯ ಸ್ತ್ರೀ ಒಬ್ಬಳು ಅವನಿಗೆ ಪತ್ನಿ ಆಗಿದ್ರೂ ಕೂಡ ಶಾರ್ಂಗ ಪಕ್ಷಿಯಲ್ಲಿ ಒಂದು ಸಾರಕ್ಕಿ ಅಂತ ಅದನ್ನ ಎಲ್ಲ ಹಿಂದೊಂದ್ ಕಡೆ ನೋಡಿದ್ದೇವೆ ನಾವು. ಅದರಲ್ಲಿ 4 ಜನ ಮಕ್ಕಳು, ಅವರೆಲ್ಲ ವೇದವನ್ನ ಕಂಡಂತಹ ಋಷಿಗಳು. ಅಗ್ನಿಯನ್ನ ಸ್ತುತಿಸಿ ಆ ಅಗ್ನಿಯ ಅನುಗ್ರಹದಿಂದ ತಮಗೇನು ಹಾನಿ ಆಗದೇ ಇರುವಂತೆ ಮಾಡಿಕೊಂಡವರು. ದ್ರೋಣ, ಸ್ತಂಭಮಿತ್ರ, ಸಾರಿಸೃಕ್ವ ಮತ್ತು ಜರಿತಾರಿ ಅಂತ. ದ್ರೋಣ, ಸ್ತಂಭಮಿತ್ರ, ಸಾರಿಸೃಕ್ವ ಮತ್ತು ಜರಿತಾರಿ ಅಂತ 4 ಜನ ಅವರು ಕಂಡುಕೊಂಡಂತಹ ವೇದ ಭಾಗಗಳ ಅರ್ಥಗಳನ್ನು ಕೂಡ ಆದಿಪರ್ವದಲ್ಲಿ ಹಿಂದೆ ನಾವು ನೋಡಿದ್ದೆವು. ತಾಳವೃಕ್ಷ ಅಂತ ಒಬ್ಬ ಮುನಿ, ಅವನು ಒಂದು ಶಕುಂತ್ಯಾಮೇವ, ಶಕುಂತ ಪಕ್ಷಿಯಲ್ಲಿ ಅಂತ ಅನುವಾದ ಮಾಡಿದ್ದಾರೆ. ಶಕುಂತ ಪಕ್ಷಿಯಲ್ಲಿ ಅಂತ ಅದಕ್ಕೆ ಅನುವಾದ ಮಾಡೋ ಬದಲು ಶಕುಂತಿ ಅಂದ್ರೇನೆ ಪಕ್ಷಿ ಅಂತ ಅರ್ಥ. ಆ ಪಕ್ಷಿಯಲ್ಲಿ ಒಬ್ಬ ಮಗ ಜನಿಸಿದ, ಹಿರಣ್ಯಹಸ್ತ ಅಂತ. ಆದ್ರಿಂದ ಶಕುಂತ ಪಕ್ಷಿಯಲ್ಲಿ ಅಂತ ಅದನ್ನು ಅನುವಾದ ಮಾಡೋದು ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಪುಲಸ್ತ್ಯ, ಪುಲಹ ಮೊದಲಾದವರೆಲ್ಲ ಅಗ್ನಿಯಿಂದ ಜನಿಸಿದವರು. ಕೆಲವರು ಮನಸ್ಸಿನಿಂದ ಜನಿಸಿದವರಿದ್ದಾರೆ. ಸ್ತ್ರೀ ಸಂಪರ್ಕವಿಲ್ಲದೆ ಜನಿಸಿದಂತಹ ಮಹಾತ್ಮರು ಕೂಡ ಈ ಜಗತ್ತಿನಲ್ಲಿ ಇರ್ತಾರೆ. ವಿವಸ್ವಾನ್, ಈ ಸೂರ್ಯ ತನ್ನ ಪತ್ನಿಯಾದ ಛಾಯಾ ಅನ್ನುವಳಲ್ಲಿ ಸಾವರ್ಣಿ ಮನುವನ್ನು ಹುಟ್ಟಿಸಿದ. ಸವರ್ಣಶ್ಚಾಪಿ ರಾಜರ್ಷಿ ಸವರ್ಣಾಯ ಮಜಾಯತ ಮೃಣ್ಮಯ್ಯಾಂ ಭರತಶ್ರೇಷ್ಠ ಆದಿತ್ಯೇನ ವಿವಸ್ವತ. ಈ ಕಥೆನೂ ಕೂಡ ನಮ್ಗೆ ಗೊತ್ತಿದೆ. ಸೂರ್ಯನ ಪತ್ನಿ ಸಂಜ್ಞಾ ಅಂತ ಹೇಳಿ, ಅವಳಿಗೆ ಸೂರ್ಯನ ತಾಪ ಅಸಹನೀಯವಾದಾಗ ಈ ಛಾಯಾ ಅನ್ನುವಳನ್ನೊಬ್ಬಳನ್ನ ಸೂರ್ಯನ ಸಂಗಾತಿಯನ್ನಾಗಿ ಇಟ್ಟು ತಾನು ತಪಸ್ ಮಾಡ್ಲಿಕ್ಕೆ ಹೊರಟೋಗಿದ್ಲು. ಆ ಸೂರ್ಯನಿಗೆ ಯಮ, ಯಮಿ ಮತ್ತು ವಯೋಸ್ವತ ಅನ್ನುವಂತ 3 ಜನ ಮಕ್ಕಳು ಸಂಜ್ಞಾಳಿಂದ ಹುಟ್ಟಿದ್ರು. ಮತ್ತೆ ಆ ಛಾಯಾಳಲ್ಲಿ ತಪತಿ ಅಂತ ಒಬ್ಬಳು ನದಿ,
ಸಾವರ್ಣಿ ಮನು ಅಂತ ಒಬ್ಬ ಮನು ಮತ್ತೆ ಶನಿ, ಈ 3 ಜನ ಹುಟ್ಟಿದರು. ಹೀಗೆ ಇಬ್ಬರು ಪತ್ನಿಯರಲ್ಲೂ ಕೂಡ ಸೂರ್ಯನಿಗೆ ಒಬ್ಬೊಬ್ಬ ಮನುಗಳು. ವಯೋಸದ ಮನುವಿಗೆ ಅಧಿಪತಿ ಒಬ್ಬ, ಸಾವರ್ಣಿ ಮನ್ವಂತರಕ್ಕೆ ಅಧಿಪತಿ ಮತ್ತೊಬ್ಬ, ಅವನು ಮುಂದೆ ಬರ್ತಾನೆ. ನದಿಯೊಬ್ಬಳು ಯಮುನಾ ಸಂಜ್ಞಾಳಲ್ಲಿ, ಮತ್ತೊಬ್ಬಳು ನದಿ ತಪತಿ ಛಾಯಾಳಲ್ಲಿ. ಶನಿ ಮತ್ತು ಯಮರಿಬ್ಬರು ಈ ಇಬ್ಬರು ಪತ್ನಿಯರಲ್ಲಿ ಹುಟ್ಟಿದ್ರು ಅಂತ ನಾವು ನೋಡ್ತೇವೆ. ಅಲ್ಲಿ ಮೃಣ್ಮಯಳಾದ ಅಂತಿದೆಯಲ್ಲ, ಮಣ್ಣಿನ ಪ್ರತಿಮಾ ಅಂತ ಹೇಳಿ. ಮಣ್ಣು ಅಂದ್ರೆ ಮಣ್ಣೇ ಇರ್ಲಿಕ್ಕಿಲ್ಲ, ತನ್ನ ನೆರಳಿಗೆ ಜೀವ ತುಂಬಿ ಸೂರ್ಯನ ಸಂಗಾತಿಯಾಗಿ ಇಟ್ಟು ಹೋಗಿದ್ಲು ಅಂತ ನಾವು ನೋಡಿದ್ವಿ. ಅದು ವಿಷ್ಣು ಪುರಾಣದಲ್ಲಿ, ಭಾಗವತದಲ್ಲಿ ಮತ್ತು ಇಲ್ಲಿ ಮಹಾಭಾರತದಲ್ಲಿ ಹೀಗೆ ಸ್ವಲ್ಪ ಸ್ವಲ್ಪ ಭಿನ್ನವಾಗಿ ಬಂದಿದೆ. ಆ ಛಾಯಾ ಸೂರ್ಯನ ಜೊತೆಗೆ ಪತ್ನಿಯಾಗೇ ಇದ್ಲು. ಸಂಜ್ಞಾಳದೆ ಮತ್ತೊಂದು ಅಂಶವೋ ಅಥವಾ ಅಲ್ಲಿರುವ ಜೀವವೋ ಬೇರೆ, ಜೀವನೇ ಬೇರೆದೋ ಅದನ್ನ ನಾವು ತೀರ್ಮಾನಿಸೋದು ಕಷ್ಟ. ಛಾಯಾಳನ್ನ ಸೂರ್ಯನ ಮತ್ತೊಬ್ಬಳು ಪತ್ನಿ ಅಂತ ಕೂಡ ಹೇಳ್ತಾರೆ ಅನ್ನುವ ಉಲ್ಲೇಖನೂ ಕೆಲವು ಭಾಗವತದ ಟಿಪ್ಪಣಿಗಳಲ್ಲಿ ಕಾಣಿಸ್ತದೆ. ಮೃಣ್ಮಯ ಪತ್ನಿ, ಮಣ್ಣಿನ ಪ್ರತಿಮೆ ಅಂದ್ರೆ ನೆರಳು ಅಂತ ಅಷ್ಟೇ ಅರ್ಥ. ಕಶ್ಯಪರ ಅಣ್ಣ ಶಾಂಡಿಲ್ಯರು ಅಗ್ನಿಯಿಂದ ಹುಟ್ಟಿದರು. ಅದರ ಶ್ಲೋಕ ಹೀಗಿದೆ: ಶಾಂಡಿಲ್ಯಶ್ಚ ಅಗ್ನಿತೋ ಜಾತಃ ಕಶ್ಯಪಸ್ಯ ಆತ್ಮಜಃ ಅಂತ. ನೀವು ನೋಡ್ತಾ ಇರುವ ಒಂದು ಪುಸ್ತಕದಲ್ಲಿ ಕಾಶ್ಯಪಸ್ಯ ಆತ್ಮಜಃ. ಇನ್ನು ಕೆಲವು ಪಾಠಗಳಲ್ಲಿ ಕಶ್ಯಪಸ್ಯ ಅಗ್ರಜಃ ಅಂತಿದೆ. ಆ ಪಾಠವೇ ಸರಿ ಅಂತ ನನಗೆ ಕಾಣಿಸ್ತದೆ. ಈ ಅನುವಾದದಲ್ಲಿ ನೀವು ನೋಡ್ತಾ ಇರುವ ಅನುವಾದದಲ್ಲಿ ಕಶ್ಯಪರ ಅಣ್ಣ ಅಂತ ಅನುವಾದ ಸರಿ ಇದೆ, ಆದ ಮೇಲೆ ಕಾಶ್ಯಪಸ್ಯ ಆತ್ಮಜಃ ಅನ್ನೋ ಪಾಠ ಸರಿ ಹೊಂದುವುದಿಲ್ಲ. ಅದನ್ನು ಬಿಟ್ಟು ಅಗ್ರಜಃ ಅನ್ನೋ ಇನ್ನೊಂದು ಪಾಠವನ್ನು ಸ್ವೀಕಾರ ಮಾಡುವುದೇ ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಕನ್ನಡದ ಅನುವಾದದಲ್ಲಿ ಕಾಶ್ಯಪಸ್ಯ ಆತ್ಮಜಃ ಅಂತಿದೆ, ಕೆಳಗೆ ಅಡಿ ಟಿಪ್ಪಣಿಯಲ್ಲಿ ಅದೇನು ಇರ್ಲಿಕ್ಕಿಲ್ಲ. ಅದರದೇ ವೈಷ್ಣವ ಪಾಠದಲ್ಲಿ ಮೂಲದಲ್ಲಿ ಅಡಿ ಟಿಪ್ಪಣಿಯಲ್ಲಿ ಕಶ್ಯಪಸ್ಯ ಅಗ್ರಜಃ ಅಂತಿದೆ. ಆ ಕಶ್ಯಪಸ್ಯ ಅಗ್ರಜ ಅನ್ನೋದೇ ಮೇಲೆ ಪಾಠದಲ್ಲಿ ಇರಬೇಕಾಗಿತ್ತು, ಆತ್ಮಜಃ ಅಂತ ಹೇಳಿ ಪಾಠಾಂತರ ಕೆಳಗಿರಬೇಕಾಗಿತ್ತು. ಅದನ್ನ ತಮ್ಮ ಎದುರು ಹೇಳಿದ್ದೀನಿ, ಹಾಗೆ ಅದನ್ನ ತಿದ್ಕೊಳ್ಳೋದು ಒಳ್ಳೆಯದು. ಶರದ್ವಾನ್ ಅಂತ ಋಷಿಗಳು, ಅವರಿಗೆ ಈ ಶರಸ್ತಂಭದಲ್ಲಿ ಹುಲ್ಲಿನ ದರ್ಭೆಯ ಒಂದು ಪೊದೆಯಲ್ಲಿ ಕೃಪಾ ಮತ್ತು ಕೃಪಿ ಇಬ್ಬರು ಕೂಡ ಜನಿಸಿದರು. ಕೃಪಿ ಅಶ್ವತ್ಥಾಮನ ಪತ್ನಿ ಆದ್ಲು. ಇದನ್ನು ಹಿಂದೆ ನಾವು ನೋಡಿದ್ದೀವಿ. ಸೋಮಪ ಅಂತೊಬ್ಬ, ಅವನಿಗೆ ರೇಣು ಅಂತ ಒಬ್ಬ ಮಗ, ಮತ್ತೆ ರೇಣುಕಾ ಅಂತ ಒಬ್ಬಳು ಮಗಳು, ಅವಳು ಪರಶುರಾಮನ ತಾಯಿ. ಅವರಿಬ್ಬರು ಜನಿಸಿದರು. ಅರ್ಕದತ್ತ ಅಂತ ಒಬ್ಬ ಋಷಿ, ಅವನು ಸೋಮಕನಿಂದ ಯಮುನಾ ನದಿಯಲ್ಲಿ ಹುಟ್ಟಿದ. ಈ ಹಿಂದೆ ನಾವು ರೇಣುಕಾ ಮತ್ತೆ ರೇಣು ಇಬ್ಬರಿಬ್ಬರನ್ನ ನೋಡಿದ್ದೀವಲ್ಲ, ಅವರಿಬ್ರು ಕೂಡ ಹುಟ್ಟಿದ್ದು ಪದ್ಮದಲ್ಲಿ ಅಂತ ಉಲ್ಲೇಖ ಇದೆ, ಪದ್ಮಾಚ ಜಜ್ಞೆ ಅಂತ ಹೇಳಿ. ಇಂಥ ವಿಚಿತ್ರವಾದ ಉತ್ಪತ್ತಿಗಳೆಲ್ಲ ಎಲ್ಲ ಕಡೆ ನಮಗೆ ಕೇಳಿ ಬರ್ತಿರ್ತವೆ. ದ್ರುಪದ, ಆ ದ್ರುಪದನಿಗೆ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಇವರಿಬ್ಬರು ಕೂಡ ಹುಟ್ಟಿದ್ದು ಅಗ್ನಿಯಿಂದ. ಅಗ್ನೇಹ ಆಹವನೀಯಾಚ್ಚ, ಆಹವನೀಯ, ದಕ್ಷಿಣಾಗ್ನಿ ಮತ್ತು ಗಾರ್ಹಪತ್ಯ ಅಂತ 3 ಅಗ್ನಿಗಳು ಇರ್ತಾವಲ್ಲ, ಅದರಲ್ಲಿ ಆಹವನೀಯಾಗ್ನಿ ಅಂದ್ರೆ ಆವತ್ತಿನ ವಿಶೇಷ ಹೋಮ ಮಾಡಲಿಕ್ಕೆ ನಾವು ಯಾವ ಅಗ್ನಿಯನ್ನು ಸ್ಥಾಪಿಸುತ್ತೇವೋ ಆ ಅಗ್ನಿ. ಅಲ್ಲಿಂದ ದೃಷ್ಟದ್ಯುಮ್ನ ಹುಟ್ಟಿದ. ಯಜ್ಞ ವೇದಿಕೆಯಿಂದ ಹುಟ್ಟಿದವಳು ದ್ರೌಪದಿ. ಈ ಒಂದು ಅಂಶ ನನಗೆ ಹಿಂದೆ ಗಮನಕ್ಕೆ ಬಂದಿರಲಿಲ್ಲ, ಅಥವಾ ನಾವು ಅದನ್ನು ಹೈಲೈಟ್ ಮಾಡಿರಲಿಲ್ಲ ಅಂತ ಕಾಣಿಸ್ತದೆ. ತಾತ್ಪರ್ಯ ನಿರ್ಣಯ ಕೂಡ 18ನೇ ಅಧ್ಯಾಯದ 101ನೇ ಅಧ್ಯಾಯದಲ್ಲಿ ಹೇಳುವಂತೆ ಕುಂಡ ಮಧ್ಯಾತ್ ಸಮಸ್ಥಿತ, ಅಗ್ನಿಕುಂಡದ ಮಧ್ಯದಿಂದ ಅಗ್ನಿದೇವನೇ ದೃಷ್ಟದ್ಯುಮ್ನ ರೂಪದಿಂದ ಹುಟ್ಟಿ ಬಂದ ಅಂತ. ದೀಪ್ತಾಂಗಾರ ನಿಭೋ ವನ್ಹಿ ಕುಂಡ ಮಧ್ಯಾತ್ ಸಮಸ್ಥಿತ, ಕಿರೀಟಿ ಕುಂಡಲಿ ದೀಪ್ತ ಹೇಮಮಾಲಿ ವರಾಸಿಮಾನ್, ರಥೇನ ಆದಿತ್ಯವರ್ಣೇನ ನದನ್ ದೃಪದ ಮಾದ್ರವತ್.
ಅನ್ವೇನಂ ಭಾರತೀಯ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ. ಮುಂದೆ ದ್ರೌಪದಿ ಹುಟ್ಟಿದ್ದಲ್ಲ, ಅವಳು ಹುಟ್ಟಿದ್ದು ನೇರವಾಗಿ ಅಗ್ನಿಯಿಂದಲೇ ಅಲ್ಲ, ವೇದಿಯಿಂದ ಅಂತ ವರ್ಣನ ಇದೆ, ಯಜ್ಞ ವೇದಿಕೆಯಿಂದ. ಮಹಾಭಾರತದ ಇಲ್ಲಿ ಬರುವ ಈ ಮಾತು, ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಮಾತು, ಇವೆರಡೂ ಕೂಡ ಹೊಂದುತ್ತವೆ ಅಂತ ನನ್ನ ತಾತ್ಪರ್ಯ. ಸ್ವಲ್ಪ ಹೀಗೆ ಆ ದ್ರೌಪದಿಯ ಜನನಕ್ಕೂ ಧೃಷ್ಟದ್ಯುಮ್ನ ಜನನದ ಸ್ಥಳಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡಬೇಕು. ವ್ಯಾಖ್ಯಾನಗಳಲ್ಲಿ ಏನೇನು ಹೇಳಲಿಲ್ಲ. ವಸಿಷ್ಠರಿಗೆ ವ್ಯಾಘ್ರಯೋನಿಯಲ್ಲಿ ಒಂದು ಹೆಣ್ಣು ಹುಲಿಯಲ್ಲಿ ಅಂತ ಹೀಗೆ ಕಾಣಿಸ್ತದೆ. 19 ಜನ ಮಕ್ಕಳು ಹುಟ್ಟಿದರು. ಅವರೇ ವ್ಯಾಘ್ರಪದ ಮೊದಲಾದವರು. ವ್ಯಾಘ್ರಪದ, ಮಂಧ, ವಾದಲೋಮ, ಜಾಬಾಲಿ, ಮನ್ಯು, ಉಪಮನ್ಯು ಇವರೆಲ್ಲ ವಸಿಷ್ಠ ಗೋತ್ರಕ್ಕೆ ಸೇರಿದವರು. ಪೃಥಿವ್ಯಾಂ ಗೋತ್ರತಾಂ ಗತಾಹ ವಿಖ್ಯಾತಾಹ. ಇಕ್ಷ್ವಾಕು ವಂಶದ ವಿಶ್ವಕಾಶ ಅಂತ ಒಬ್ಬ ರಾಜರ್ಷಿ, ಅವನು ಬಲಾಶ್ವ ಅನ್ನುವ ಮಗನನ್ನ ಹುಟ್ಟಿಸಿದ. ತನ್ನ ಶಿಖೆಯಿಂದ ಅಂತ ವರ್ಣನೆ ಮಾಡ್ತಾರೆ. ಶಿಖಾಂಭಿತ್ವಾ ವಿನಿಸೃತಃ. ಮಾಂಧಾತ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ, ಯುವನಾಶ್ವನಿಂದ ಅವನ ಗರ್ಭದಲ್ಲೇ ಹುಟ್ಟಿದ. ಆ ಯುವನಾಶ್ವರಾಜನ ಪತ್ನಿ ಯಾವ ನೀರನ್ನು ಕುಡಿದು ಗರ್ಭಿಣಿಯಾಗಬೇಕಾಗಿತ್ತೋ ಅದನ್ನು ಪ್ರಮಾದದಿಂದ ಯುವನಾಶ್ವನೇ ಕುಡಿದು ತಾನೇ ಗರ್ಭವಾನಾದ. ಅದರಿಂದ ಮಾಂಧಾತ ಹುಟ್ಟಿದ ಅಂತ ನಾವು ಹಿಂದೆ ಕೇಳಿದ್ದೇವೆ. ಗೌರಿಕ ಚಕ್ರವರ್ತಿ ಸುಬಾಹುರಾಜನಿಂದ ಬಾಹುದಾ ನದಿಯಲ್ಲಿ ಹುಟ್ಟಿದ. ಇದು ಇಲ್ಲೆಲ್ಲ ಕೆಲವು ಕಡೆ ನದಿ ಅಭಿಮಾನಿ ದೇವತೆಯಲ್ಲಿ ಹುಟ್ಟಿದ ಅಂತಲೂ ಅರ್ಥ ಮಾಡಬಹುದು. ನರಕ, ಸಂವರ್ತ, ಪುಷ್ಕಲ ಮೊದಲಾದವರೆಲ್ಲ ಭೂಮಿಯ ಮಕ್ಕಳು, ಭೂದೇವಿಯ ಮಕ್ಕಳು ಅಂತಲೂ ಆಗಬಹುದು. ಭೂಮಿ ಜಡವಾದದ್ದು, ಅದರಿಂದ ಹುಟ್ಟಿದವರು ಅಂತಲೂ ಅದರದೊಂದು ಮೇಲ್ನೋಟದ ಅರ್ಥ. ಗಾರ್ಗ್ಯ ಋಷಿಗಳು ಜಲದಿಂದ ಹುಟ್ಟಿದರು.
ಅನೇಕ ಜನ ರಾಜರು, ಬ್ರಾಹ್ಮಣರು ಮೊದಲಾದವರೆಲ್ಲ ಹೀಗೆ ತಪಃಪ್ರಭಾವದಿಂದ ಹುಟ್ಟಿರ್ತಾರೆ. ಹೀಗೆ ವಿದ್ಯಾ, ತಪಸ್ಸು ಮೊದಲಾದ ಮಹಾಗುಣವುಳ್ಳವರಾದ್ದರಿಂದ ಅವರಿಗೆ ಅಸಾಧ್ಯವಾದ್ದೇನೂ ಇಲ್ಲ. ಮನುನಾ ಗೀತಃ ಕಚ್ಚನ ಶ್ಲೋಕ, ಮನು ಹೇಳಿದ ಒಂದು ಮಾತಿದೆ, ಅದನ್ನು ಕೇಳು. ಋಷೀಣಾಂಚ ನದೀನಾಂಚ ಸಾಧೂನಾಂಚ ಮಹಾತ್ಮನಾಂ ಪ್ರಭವೋ ನಾದಿಗಂತವ್ಯ ಸ್ತ್ರೀಣಾಂ ದುಶ್ಚರಿತಸ್ಯ ಚ. ಶ್ರೇಷ್ಠ ಋಷಿಗಳ, ನದಿಗಳ, ಸಾಧುಗಳ ಹಾಗೆ ಸ್ತ್ರೀಯರ ಮೂಲ ಏನು, ಅವ್ರು ಯಾಕೆ ವರ್ತನೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಅಲ್ಲಸಲ್ಲದ ಟೀಕೆಗಳು ಇದ್ಯಾವುದು ಯೋಗ್ಯ ಅಲ್ಲ. ಅವರ ಗುಣಗಳಿಗೆ ನಾವು ಬೆಲೆ ಕೊಡಬೇಕು. ಋಷಿಗಳ, ನದಿಗಳ ಮತ್ತು ಸಾಧುಗಳ ಪಟ್ಟಿಯಲ್ಲಿ ಸ್ತ್ರೀಯರನ್ನು ಕೂಡ ಸೇರಿಸಿರುವುದು ಒಂದು ಬಹಳ ಮಹತ್ವದ್ದು. ನಾವು ಯಾವ್ಯಾವ ಶ್ಲೋಕಗಳನ್ನೆಲ್ಲ ಹೈಲೈಟ್ ಮಾಡಿ ಸ್ತ್ರೀಯರು ಸುಳ್ಳುಗಾರ್ತಿಯರು, ಕಾಮಲಾಲಸೆಯರು ಅಂತ ಹೀಗೆಲ್ಲ ಮಾತುಗಳು ಬಂದದ್ದು ಹಿಂದೆ ನಾವು ಅನೇಕ ಕಡೆ ನೋಡಿದ್ದೇವೆ. ಆದರೆ ಅವರ ಶುದ್ಧತೆ ಬಗ್ಗೆ ಕೂಡ ಇಂಥದ್ದೊಂದು ಮಾತಿದೆ, ಇದನ್ನು ಕೂಡ ನಾವು ಗಮನಿಸಬೇಕು. ಆ ವಿಚಾರ, ಸ್ತ್ರೀಯರ ಶುದ್ಧತೆ, ಅವರ ಸ್ವಭಾವ, ಅವರ ಕಾಮ, ಅವರ ನಡತೆ, ಅದೆಲ್ಲ ನಾವು ತೀರ್ಮಾನ ಮಾಡುವಷ್ಟು ಹಗುರವಾದದ್ದಲ್ಲ, ಅಷ್ಟು ಸರಳವಾದದ್ದು ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಇಂಥ ಶ್ಲೋಕಗಳು ಬಹಳ ಮಹತ್ವದ್ದಾಗ್ತವೆ ಅದಕ್ಕಾಗಿ ಶಾಸ್ತ್ರದಲ್ಲಿ. ಹೀಗೆ ಅಗ್ನಿಯಂಥ ತೇಜಸ್ಸು ಮಹಾತ್ಮರಲ್ಲಿರ್ತದೆ. ಅವರ ಅವರ ಉತ್ಪತ್ತಿಯ ಬಗ್ಗೆ, ಅವರ ಸ್ವರೂಪದ ಬಗ್ಗೆ ನಾವು ಆಲೋಚನೆ ಮಾಡಬಾರದು. ಎಲ್ಲ ದೋಷಗಳನ್ನು ಪರಿಹರಿಸುವಂತಹ ಶಕ್ತಿ ಅವರಲ್ಲಿರ್ತದೆ ಅನ್ನುವಲ್ಲಿಗೆ ಈ ಒಂದು ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗ್ತಾ ಇದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 26ನೇ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 53ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ ಇದು 46ನೇ ಅಧ್ಯಾಯ. ಇಲ್ಲಿಗೆ ಈ ಭಾಗ ಮುಗಿದಿದೆ. ಈ ಕಥೆಯು ಕೂಡ ಸಮಾಪ್ತವಾಗಿದೆ.